ಇಷ್ಟು ಜನ ಕ್ಲೋಸಪ್ ಅಂದರೆ ಸಖತ್ತು ಅಂತ ಅನ್ಸುತ್ತೆ. ಓಕೆ. ಸೊ ಈ ತಾರೆ ದಂಡಲ್ಲಿ ಸರ್ ವಿಷ್ಣು ಸರ್ 100 ಚಲುವೆ ನೀ ಅದು ಬರೀ ಎಷ್ಟಿದೆ ನೋಡಿ ಕ್ಲೋಸ್ ಅಂತ ಅನ್ಸುತ್ತೆ. ಲವ್ಲಿ. ಓಕೆ. ಸೊ ಇಷ್ಟು ತಾರೆ ದಂಡಲ್ಲಿ ಅಫ್ಕೋರ್ಸ್ ನೀವೆಲ್ಲರ ಜೊತೆಗೂ ಕೂಡ ಸ್ಕ್ರೀನ್ ಶೇರ್ ಮಾಡೇ ಇರ್ತೀರಿ, ಅದಂತೂ ಕೇಳೋದೇನಿಲ್ಲ ಅನ್ಸುತ್ತೆ. ಬಹುಶಃ ಅದನ್ನ ಹೇಳಿದ್ರೆ ಮತ್ತೆ ಸ್ಟೋರಿ ರಿವೀಲ್ ಮಾಡ್ದಂಗೆ ಆಗುತ್ತೆ ಅನ್ಸುತ್ತೆ. ನೀವೆಲ್ಲರ ಸಂಬಂಧ ಏನು? ಆ ಜೋಡೆತ್ತಲ್ಲಿ ನೋಡಿದ್ರೆ ನೀವಿಬ್ರು ಕಾಣಿಸ್ತೀರಿ, ಆಮೇಲೆ ನೋಡಿದ್ರೆ ಸಂಜಯ್ ದತ್ ಜೊತೆನೂ ಕಾಣಿಸ್ತೀರಿ, ರವಿ ಸರ್ ಜೊತೆಗೂ ಕಾಣಿಸ್ತೀರಿ. ನೀವೆಲ್ಲ ಏನು ಅಣ್ಣ ತಮ್ಮಂದ್ರ? ಇಡೀ ಕುಟುಂಬ ಸೇರೋನಾದ್ರೂ ಒಂದು ಗ್ಯಾಂಗ್ ಸೇರ್ಕೊಂಡು ಏನಾದ್ರು ಒಂದು ಪ್ಲಾನ್ ಮಾಡ್ತಿದ್ದೀರಾ? ಬೇರೆ ಯಾವ್ದಾರೆ ಏನಿಲ್ಲ ಅಂತೇಳಿ ಹಂಗೇನಾದ್ರು ಮಾಡಕ್ ಹೊರಟಿದ್ದೀರಾ ಪ್ರೇಮ್ ಅವ್ರಿಗೆ? ಹಾರ್ಡ್ಲಿ ವಿ ಹ್ಯಾವ್ 5-6 days. 38 ರಿಲೀಸ್ ಆಗುತ್ತೆ, ಸ್ಕ್ರೀನ್ ಮೇಲೆ ಎಲ್ಲವೂ ಗೊತ್ತಾಗತ್ತೆ. ಸೊ ಅದೆಲ್ಲವೂ ಈಗ ಬಿಟ್ಕೊಡುವಂಥದ್ದು ಅಲ್ಲ. ಐ ಥಿಂಕ್ ಅಫ್ಕೋರ್ಸ್ ಒಂದು ಚಿಕ್ಕ ಎಳೆ ಬಿಟ್ಟರು ಕೂಡ ಸಿನಿಮಾದ ಇಡೀ ಜಿಸ್ಟೇ ಹೊರಟೋಗ್ಬಿಡುತ್ತೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಯಾ ಸರ್, ಸಂಜಯ್ ದತ್ ಸರ್ನ ನೋಡಿದಾಗ ಸಿನಿಮಾ ಅಥವಾ ನೀವು ಆಫ್ ಸ್ಕ್ರೀನ್ ಮಾತಾಡೋಣ. ಓಕೆ, ಆನ್ ಸ್ಕ್ರೀನ್ ಬೇಡ, ಆನ್ ಸ್ಕ್ರೀನ್ಗೂ ಅವ್ರಿಗೂ ಕನೆಕ್ಷನ್ ಏನಿದೆ ಗೊತ್ತಾಗುತ್ತಲ್ಲ. 30ಕ್ಕೆ ನೀವಿಬ್ರು ಜಗಳ ಆಡ್ತೀರಾ, ಫೈಟ್ ಮಾಡ್ತೀರಾ, ನೀವು ಯಾರನ್ನು ಕೊಚ್ಚಿದ್ರಿ ಅದೆಲ್ಲ ಆಮೇಲೆ ಮಾತಾಡೋಣ ಬೇಕಾದ್ರೆ ಸಿನಿಮಾ ಆದಮೇಲೆ. ಆಫ್ ಸ್ಕ್ರೀನಲ್ಲಿ ಸರ್ ಇವ್ರ ಜೊತೆಗೆ ಎಕ್ಸ್ಪೀರಿಯನ್ಸ್? ನನಗೆ ಭಾಳ ಇಷ್ಟ ಆಯ್ತು ಆ ವ್ಯಕ್ತಿನ ಆ್ಯಕ್ಚುಲಿ. ಅಫ್ಕೋರ್ಸ್ ಅವರು ಅಲ್ಲಿ ಬಾಲಿವುಡಲ್ಲಿ ನಾವು ಇಲ್ಲಿ ಹಲವು ವರ್ಷಗಳು ಎಲ್ಲರೂ ಇದ್ದುಬಿಟ್ಟಿದ್ದೀವಿ. ಸೊ ವೆರಿ ಕಂಫರ್ಟಬಲ್ ಮೀಟ್ ಮಾಡಿದಾಗಲ್ಲ. ಸೊ ಮಾತಾಡ್ತಾ ಸರ್ ಕೆಲವು ವಿಷಯಗಳು ಐ ವಾಸ್ ವೆರಿ ಕ್ಯೂರಿಯಸ್ ಅವರ ಫಿಸಿಕಲ್ ಎಕ್ಸಸೈಸ್ ಸ್ಟೈಲ್ ಏನು ಅದ್ರ ಬಗ್ಗೆ ನನಗೆ ಕುತೂಹಲ. ಅವ್ರು ಹೇಗೆ ಮೇಂಟೈನ್ ಮಾಡ್ತಾರೆ ಅವ್ರ ಬಾಡಿನ. ಹಿ ಸೆಡ್ ಅ ವೆರಿ ನೈಸ್ ಥಿಂಗ್. ನಾನು ಕೆಳಗಡೆ ಒಂದೇ ಹೋಟೆಲ್ ಇರ್ತಾ ಇದ್ವಿ, ಕೆಳಗಡೆ ಜಿಮ್ಮಲ್ಲಿ ಮೀಟ್ ಮಾಡ್ತಾ ಇದ್ವಿ. ನಾನು ರೆಗ್ಯುಲರಾಗಿ ಮಾಡ್ತೀನಿ, ಓಕೆ, ಬಟ್ ನಾನು ಸ್ಟ್ರೈನ್ ಮಾಡ್ಕೊಳ್ಳಲ್ಲ. ಬಟ್ ಸಂಜಯ್ ದತ್ ಟೋಲ್ಡ್ ಮಿ ದ್ಯಾಟ್ ಸೊ ಸ್ಟ್ರೈನ್ ಮಾಡ್ಕೋಬೇಕು ಸರ್, ಒಂದು that perhaps that's all you guys do. And then ಅವರೊಂದು ಚೆಸ್ಟ್ ಒಂದು ಇದಾಕೊಳ್ತಾರೆ, ವಾಟ್ಸ್ ದಟ್ ಕಾಲ್ಡ್, ಹಾರ್ಟ್ ಬೀಟ್ನ ರೀಡ್ ಮಾಡೋಕೆ ಏನೋ ಅದನ್ನು ಹಾಕ್ಕೊಂಡು ಮಾಡ್ತಾರೆ ಅವರು. ಸೊ ಈ ರೆಕಮೆಂಡೆಡ್ ಇದನ್ನು ಹಾಕ್ಕೊಳ್ಳಿ ಅಂತ. ಆ್ಯಂಡ್ ಕೆಲವು ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಸರ್. ನಿಮ್ಮ ಸೆಟ್ಟಲ್ಲಿ ನಾವು ಹೋದಾಗ ಸರ್, ಶಾರ್ಟ್ ಇಲ್ಲದೆ ಇದ್ದಾಗ ಸಂಜಯ್ ಜೊತೆ ಮಾತಾಡಿದ್ರೆ ನನಗೆ ಖುಷಿ ಆಗೋದು. ಜೆನ್ಯೂನಾಗಿ ಮಾತಾಡೋರು ಆ ವ್ಯಕ್ತಿ, ತುಂಬ ಆರಾಮಾಗಿ, ತುಂಬ ಆನೆಸ್ಟಾಗಿ ಅಬೌಟ್ ಬಾಲಿವುಡ್ ಸ್ಟಾರ್ಸ್ ಇರ್ಬೋದು, ಅಬೌಟ್ ಹಿಸ್ ಫ್ಯಾಮಿಲಿ ಇರ್ಬೋದು, ಆ ಜೈಲ್ ಡೇಸ್ ಇರ್ಬೋದು, ಎಲ್ಲದ್ರ ಬಗ್ಗೆನೂ ತುಂಬ ಓಪನ್ ಆಗಿ ಮಾತಾಡೋರು. ಭಾಳ ಇಷ್ಟ ಆಗ್ತಾರೆ ಆ ವ್ಯಕ್ತಿ ನಿಮಗೆ. ಅದಕ್ಕೆ ಸ್ಕ್ರೀನಲ್ಲಿ ಅಷ್ಟೊಂದು ಲಾಸ್ಟ್ ಮಾಡ್ತಾರೆ ಸರ್ ಅವರು. 40 years ಅಲ್ಲ. ಇವತ್ತು ನಿಮ್ಗೆ ದುರಂಧರ್ ನೋಡಿದಾಗ ಚೌಧರಿ ಅಸ್ಲಾಂ ನಿಮ್ಗೆ ಯಾಕೆ ಇಷ್ಟ ಆಗ, ದಾಟ್ಸ್ ಇಸ್ ನೇಚರ್. ಅದು ಒಳಗಿರೋದು ಇದದು, ಆ ಸೋಲ್ ಎನರ್ಜಿ ಅಂತ ಹೇಳ್ತೀವಲ್ಲ ಸರ್. ಎಲ್ಲ ವ್ಯಕ್ತಿಗಳಿಗೂ ಒಂದು ಸೋಲ್ ಎನರ್ಜಿ ಇರುತ್ತೆ. ಅದು ನೀವು ಎಷ್ಟು ಚೆನ್ನಾಗಿದ್ದೀರಾ ನೋಡೋಕ್ಕೆ, ನಿಮ್ಮ ಟ್ಯಾಲೆಂಟ್ ಏನು ಅದನ್ನೆಲ್ಲ ದಾಟಿದ ವಿಷಯ ಅದು ಆಡಿಯನ್ಸಿಗೆ ಕನೆಕ್ಟ್ ಆಗ್ತಾ ಇರುತ್ತೆ ಆ ಥರ. ಎಸ್. ಧ್ರುವ ಅವ್ರ ಜೊತೆಗೆ, ಸಂಜಯ್ ಸರ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಆಫ್ ದ ಸ್ಕ್ರೀನ್? ಇಲ್ಲ, ನಾನು ಮೀನ್ ಲೈಕ್ ಆಫ್ ಸ್ಕ್ರೀನ್ ಅಂದರೆ ನಾವು ಯೂಶ್ವಲಿ ಸಿನಿಮಾ ಬಗ್ಗೆ ನಾವು ಮಾತೇ ಆಡಲ್ಲ. ಅದೇ ಹೇಳ್ದಂಗೆ ಆ ಫ್ಯಾಮಿಲಿ ಬಗ್ಗೆ ಇರುತ್ತಿಲ್ಲ ಅಂದರೆ ಆ ಜೈಲ್ ಡೇಸ್ ಅಂತೂ ಅವ್ರು ತುಂಬ ಆರಾಮಾಗಿ ಶೇರ್ ಮಾಡ್ಕೊಳ್ತಾರೆ ಅಂತ ಅನ್ಕೋತೀನಲ್ಲ. ಸುಮಾರು ಇಂಟರ್ವ್ಯೂಸ್ಗಳಲ್ಲೂ ಕೂಡ ಅವ್ರು ಹೆಸಿಟೇಟ್ ಮಾಡಲ್ಲ. ಹೌದು, ಅಫ್ಕೋರ್ಸ್ ನಾನು ಕಳೆದು ಬಂದಿದ್ದೀನಿ, ಆ ದಿನಗಳು ಹಾಗಿತ್ತು ಅನ್ನೋದನ್ನು ಅಫ್ಕೋರ್ಸ್ ಅವ್ರು ಶೇರ್ ಮಾಡ್ಕೊಳ್ತಾರೆ. ನಿಮ್ಮ ಜೊತೆಗೂ ಕೂಡ ಮಾತಾಡುವಾಗ ಎಲ್ಲೂ ಶೇರ್ ಮಾಡಿದ್ರೆ ಮಾತಾಡ್ತಾ ಇದ್ರೆ ಅದನ್ನೆಲ್ಲವೂ ಪ್ರಾಬಬ್ಲಿ ನಮ್ಮ ಹತ್ರ ಹೇಳಿರೋದು ಮೀಡಿಯಲ್ಲಿ ಹೇಳೋಕ್ಕಾಗದೇ ಅಂಥದ್ದೆಲ್ಲ ಹೇಳಿರ್ತಾರೆ. ಬಟ್ ಹಿ ಶೇರ್ಸ್. ಈಸ್ ವೆರಿ ಓಪನ್ ಆ್ಯಂಡ್ ಜೆನ್ಯೂನಾಗಿ ಹೇಳ್ತಾರೆ. ಸೊ ಅದು ಬಿಟ್ಟು ಫ್ಯಾಮಿಲಿ ಬಗ್ಗೆ ಜಾಸ್ತಿ ವಿಚಾರಿಸ್ತಾರೆ. ಏನಾದರೂ ಇದೆಯಾ ಹಂಗೆ ಡೋಂಟ್ ಫರ್ಗೆಟ್ ಯು ಹ್ಯಾವ್ ಅ ಹೌಸ್ ಇನ್ ಮುಂಬೈ. ಯಾಕೆಂದರೆ ಒಂದು ಸರಿ ಬಂದು ಹಂಗೆ ಹೊರಟ್ಬಿಟ್ಟಿದ್ದೆ, ಫೋನ್ ಮಾಡಿ ಗಲಾಟೆ ಮಾಡಿದ್ರು. ಹೇಳಿದ್ದೆ ಅಲ್ಲ, ನೆಕ್ಸ್ಟ್ ಟೈಮ್ ನಿಮ್ಮ ಬರ್ತೀನಿ ನಾನು ನಿಮ್ಮ ಇವೆಂಟ್ಗೆ, ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬರ್ತೀವಾ, ಮುಂಬೈಗೆ ಬಂದು ಕೇಳ್ದೆ ಹೋಗಿದ್ಯಾ ಅಂತ. ಇಲ್ಲ ಅಣ್ಣ, ಸೊ ಸಾರಿ, ಅರ್ಜೆಂಟು, ಹಂಗೆ ನೆಕ್ಸ್ಟ್ ಟೈಮ್ ಯು ಹ್ಯಾವ್ ಟು ಕಮ್. ಓಕೆ ಅಣ್ಣ. ಅದು ಬಹಳ ಇಂಟ್ರೆಸ್ಟಿಂಗ್ ಕತೆ ಒಂದು ಹೇಳಿದ್ರು ಸಂಜಯ್ ದತ್. ಸಂಜಯ್ ಜೊತೆ ಒಬ್ಬ ವ್ಯಕ್ತಿ ಬರ್ತಾನೆ ಅವ್ನು ಕ್ರೂವಲ್ಲಿ. ಇವರು ಆ ಕ್ಯಾರೆಕ್ಟರ್ಗೆ ಇವ್ರೊಂದು ಸೀನ್ ಮಾಡ್ತಾರಲ್ಲ ಸರ್, ನಮ್ಮ ಜೊತೆ ಏನೋ ಒಂದು ಸೀನ್ ಮಾಡಿರ್ತಾರೆ. ಆ ಸೀನೆಲ್ಲ ಮುಗಿದ ಮೇಲೆ ಆ ವ್ಯಕ್ತಿನ ಕರೆದು ಈ ಸೀನ್ ಮಾಡೋ ಅಂತ ಹೇಳ್ತಿರ್ತಾರೆ. ಇವ್ರು ಹೇಳಿದ್ದೆಲ್ಲ ಅವ್ರು ಹೇಳ್ಬೇಕು. ಅವನು ತುಂಬ ಇಂಟ್ರೆಸ್ಟ್ ಆ ಸೀನ್ನ ಮಾಡ್ತಿರ್ತಾನೆ. ನನಗೆ ಆಶ್ಚರ್ಯ ಇದೆ, ಇದು ಏನು ಮಾಡ್ತಾರೆ ಇವರು ಅಂತ. ಸರ್ ಏನು ಸರ್ ಇದು ಅಂತ. ಅವ್ರೇನು ಹೇಳಿದ್ರು ಅಂದರೆ, ಆ ವ್ಯಕ್ತಿ ಇದಾನಲ್ಲ, ಆ ವ್ಯಕ್ತಿ ಮತ್ತೆ ಶತ್ರುಘ್ನ ಸಿನ್ಹಾ ಅನ್ಸುತ್ತೆ, ಶತ್ರುಘ್ನ ಸಿನ್ಹಾ ಸುನಿಲ್ ಯಾರೋ ಗೊತ್ತಿಲ್ಲ, ಅವರಿಬ್ಬರು ಜೊತೆಗೆ ಟ್ರೈನಲ್ಲಿ ಬಾಂಬೆಗೆ ಬಂದು ಇಬ್ಬರು ಸಿನಿಮಾದಲ್ಲಿ ಟ್ರೈ ಮಾಡಿ ಒಬ್ಬರು ಸೂಪರ್ ಸ್ಟಾರ್ ಆಗ್ತಾರೆ, ಒಬ್ಬ ಇನ್ನೂ ಏನೂ ಆಗಲಿಲ್ಲ ಲೈಫಲ್ಲಿ. ಅವ್ರು ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಆ ವ್ಯಕ್ತಿಗೆ.
ಸೊ ಆ ವ್ಯಕ್ತಿ ಈಗ ಇವ್ರ ಅಸಿಸ್ಟೆಂಟ್ ಆಗಿದ್ದಾನೆ. ಸೊ ಅವನು ದಿನ ಆಕ್ಟಿಂಗ್ ಚಾನ್ಸ್ ಇವ್ರು ಕೊಡೋದು, ಇವ್ರು ಮಾಡೋ ಸೀನೆಲ್ಲ ಅವನು ಕೊಡೋದು, ಅವನು ಅದನ್ನ ಮಾಡ್ತಾ ಇರ್ತಾರೆ. ಅದೇ ಗೆಟಪ್ ಅಲ್ಲಿ ಬರ್ತಾರೆ. ಯಾ ವೆರಿ ಇಂಟ್ರೆಸ್ಟಿಂಗ್ ಆಗಿರೋದು. ಏನೋ ಒಬ್ಬೊಬ್ರದ್ದು ಒಂಥರ. ಆ್ಯಂಡ್ ಶಿಲ್ಪಾ ಶೆಟ್ಟಿ ಅವ್ರ ಜೊತೆಗೆ ನೀವು ಟ್ರಾವೆಲ್ ಮಾಡಿದಿರಿ ಐ ಥಿಂಕ್ ಅವ್ರ ಜೊತೆಗೆಲ್ಲ. ಸೊ ನಿಮ್ಮ ನಡುವೆ ಏನು ಮಾತಾಗ್ತಾ ಇತ್ತು ಅಪಾರ್ಟ್ ಫ್ರಮ್ ಮೇಕಪ್ ಆ್ಯಂಡ್ ಬ್ಯೂಟಿ? She carries a divine one from makeup and beauty. Why not? ಅಲ್ಲ ಅದನ್ನ ಮಾತಾಡ್ತೀರಾ? ಎಂತ ಫೀಟಲ್ ಪಾಯಿಂಟ್ ಕಟ್ ಮಾಡ್ಬಿಟ್ರಲ್ಲ ಬ್ರೋ. She carries a divine energy. ಅವರು ಅಗೇನ್ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ನಾವು ಟೀಸರ್ ಲಾಂಚ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ತುಂಬ ಪಾಸಿಟಿವ್ ಟಿಪ್ಸ್ ಕೊಡ್ತಾಯಿದ್ರು. ನನಗೆ ಐ ಹೋಪ್ ದಿಸ್ ಡಸ್ ವೆಲ್ ಫಾರ್ ಮೀ, ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್ ಅಂತ ಹೇಳ್ತಿದ್ದೆ ಅವ್ರಿಗೆ. ಭೀಷ್ಮಾ ಆ ಥರ ಮಾತಾಡಬೇಡ, ಟೆಲ್ ಯು ವಿಲ್ ಡೂ ವೆಲ್, ಯು ವಿಲ್ ಗೆಟ್ ವಾಟ್ ಯು ವಾಂಟ್ ಅಂತ. ದೆನ್ ಯೂನಿವರ್ಸ್ ಆ ಥರನೇ ವರ್ಕ್ ಮಾಡುತ್ತೆ ನಿನ್ನ ಜೊತೆ. ಸೊ ಬಿ ಟಾಕ್ ಪಾಸಿಟಿವ್ ಅಂತ ನಂಗೆ ಯಾವಾಗಲೂ ಹೇಳ್ತಿದ್ರು. ಸೊ ಆ ಥರ ತುಂಬ ಪಾಸಿಟಿವ್ ಟಿಪ್ಸ್ ಎಲ್ಲ ಕೊಡ್ತಾಯಿದ್ರು ವಿತ್ ಹೆಲ್ತ್, ಬ್ಯೂಟಿ. ಇಂಪಾರ್ಟೆಂಟ್ ಪಾಯಿಂಟ್ ಅದು, ಭಾಳ ಜನ ಅದನ್ನ ಹೇಳ್ತಾರೆ. ಅಲ್ಲ ಸರ್, ಅಂದ್ರೆ ನಾನು ಒಂದ್ ವೇಳೆ ಗೆದ್ರೆ ನಿನಗೆ ಇದೆಲ್ಲ ಮಾಡ್ತೀನಿ ಅಲ್ಲ, ನಾನು ಗೆದ್ದಾಗ ಇದನ್ನ ಹಿಂಗೆ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಅದು. ಕರೆಕ್ಟ್ ಸರ್. ತದ್ಭವತಿ ನಾವೇನು ಅದಲ್ಲ ಹೌದು, ಏನು ಅನ್ಕೊಂತೀವೋ ಯೂನಿವರ್ಸ್ ಹಂಗೆ ವರ್ಕ್ ಆಗುತ್ತೆ. ಹೌದು. ಇಂಡೈರೆಕ್ಟ್ ಆಗಿ ಆ ಫೋರ್ಸ್, ಆ ಎನರ್ಜಿ ನಮಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಆಲ್ವೇಸ್ ಆರ್ ಇನ್ ಅ ಪಾಸಿಟಿವ್ ಮೈಂಡ್ ಸೆಟ್. ಕರೆಕ್ಟ್, ಅದಂತೂ ನಿಜ. ಅವ್ರನ್ನ ಕಿಡ್ನಾಪ್ ಮಾಡಬೇಕು ಅಂತೆಲ್ಲ ರೌಡೀಸ್ ಎಲ್ಲ ಇರ್ತಾರಲ್ಲ, ಸೆಟ್ಟಲ್ಲಿ ಇರೋರಲ್ಲ, ಅವ್ರ ಕೆಲಸ ಬಂದು ಇವ್ರನ್ನ ಕಿಡ್ನಾಪ್ ಮಾಡಬೇಕು. ಅವರೆಲ್ಲ ಬಂದಿರೋದು ಮೇಡಮ್ ವೆಯ್ಟ್ ಲಾಸ್ ಹೆಂಗ್ ಮಾಡೋದು ಮೇಡಮ್, ಕಿಡ್ನಾಪ್ ಮಾಡ್ರಿ ನೀವು. ಅಯ್ಯೋ ಆಮೇಲೆ ಮಾಡೋಣ ಬಿಡಿ ಯೋಗ ಸೆ ಹೋಗ ಅಂತ. ಯೋಗ ಸೆ ಸಬ್ ಹೋಗ. ಕರೆಕ್ಟ್, ನಿಜ. ಆ್ಯಂಡ್ ಸರ್, ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ನಾನು ನೋಡೋ ಹಾಗೆ ಬ್ಲಡ್ ಶೆಡ್ ತುಂಬಾನೇ ಜಾಸ್ತಿ ಗ್ಲೋರಿಫೈ ಆಗ್ತಾ ಇದೆ. ಅದನ್ನು ಈಗ KD ಟ್ರೇಲರಲ್ಲೂ ನೋಡಿದಾಗ ಹವಾಯ್ ಚಪ್ಲಿಂಗ್ ಒತ್ತ ತಕ್ಷಣ ಚಿಮ್ಮುತ್ತೆ, ದುರಂಧರ್ ಆಗಲಿ ಅಥವಾ ಓ ರೋಮಿಯೋ ಆಗಲಿ ಅನಿಮಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ನಿಮ್ಮ ಕಾಲಘಟ್ಟದಲ್ಲಿ ಬಂದಂಥ ಸಿನಿಮಾಗಳು ಈಗಲೂ ನೀವು ಸಿನಿಮಾದಲ್ಲಿ ಇರೋದ್ರಿಂದ ಏನ್ ಚೇಂಜ್ ಸರ್? ಈಗ ಮಾತ್ರ ಅಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಟೈಮಿಂದ ಒಂದು ಹೇಳೋರು, ಒಂದು ಪಿಕ್ಚರ್ ಇಟ್ಟಾಗಬೇಕಾ ಹ್ಯಾವ್ ಅ ಗರ್ಲ್ ಅಂಡ್ ಅ ಗನ್ ಅಂತ ಹೇಳೋರು. ಒಂದು ಸುಂದರವಾದ ಹುಡುಗಿ ಇರಬೇಕು, ಗನ್ ಇರಬೇಕು ಅಂತ. ಅಂದರೆ ವೈಲೆನ್ಸ್ ಒಂದು ಅಂಡ್ ಸೆಕ್ಸ್ ಅಥವಾ ವೈಲೆನ್ಸ್ ಅಂಡ್ ಲವ್ ಫುಲ್ ಪ್ರೂಫು, ಅದನ್ನ ಕರೆಕ್ಟಾಗಿ ಹೇಳ್ಬೇಕಷ್ಟೇ ಅಂತ. ಕರೆಕ್ಟ್. ಓಕೆ, ಅದರ ಬೇಸಿಕ್ ಇನ್ಸ್ಟಿಂಕ್ಟ್ ಅದು. ಕರೆಕ್ಟ್. ಮಂಗನಿಂದ ಮಾನವ ಆದ, ಅದಾದ್ಮೇಲೆ ಮಂಗನಾಗಿದ್ದಾಗಲಿ ಇದ್ದಿದ್ದೇನು ಸೆಕ್ಸು ಮತ್ತು ವೈಲೆನ್ಸು. ಸೊ ಫುಲ್ ಪ್ರೂಫ್ ಅನ್ನೋದು ಹೋಗಿ. ಬಟ್ ಏನಾಯ್ತು ಒಂದೊಂದು ಪೀರಿಯಡಲ್ಲಿ ಸರ್, ಈಗ ಅಮಿತಾಬ್ ಬಂದಾಗ ಇಫ್ ರಿಮೆಂಬರ್ ದಿವಾರ್, ರಿಮೆಂಬರ್ ತ್ರಿಶೂಲ್, ಆಂಗ್ರಿ ಯಂಗ್ ಮ್ಯಾನ್ ಯಾಕೆ ಹಿಟ್ ಆಯ್ತು ಅಂದರೆ ಓವರ್ ಆಲ್ ಸೊಸೈಟಿಯಲ್ಲೇ ಫ್ರಸ್ಟ್ರೇಷನ್ ಇತ್ತು ಸರ್. ಅದಕ್ಕೊಬ್ಬ ಪ್ರತಿನಿಧಿ ಬೇಕು ಆಡಿಯನ್ಸ್ಗೆ. ಸೊ ಅದು ಎಲ್ಲ ಸೆಟ್ಲಾಗಿ ಸೊಸೈಟಿ ಸರಿಯಾದಾಗ ರಾಜೇಶ್ ಖನ್ನಾ ಹುಟ್ಕೊಳ್ತಾರೆ, ಮೇರೆ ಸಪ್ಪನ್ನು ಕಿ ರಾಣಿ ಕಬ್ಬು ಆಗುತ್ತದು. ಬಟ್ ಮತ್ತೆ ಸೊಸೈಟಿಯಲ್ಲಿ ಎಲ್ಲೋ ಒಂದು ಕಡೆ ಏನೋ ಸರಿ ಇಲ್ಲ ಸೊಸೈಟಿಯಲ್ಲಿ, ಎಲ್ಲರಲ್ಲೂ ಒಂದು ಆ್ಯಂಗರ್ ಇದೆ, ಎಲ್ಲರಲ್ಲೂ ಫ್ರಸ್ಟ್ರೇಷನ್ ಇದೆ. ನನ್ನ ಕೋಪ ನಾನು ತೋರಿಸ್ಕೊಳಕ್ಕಾಗ್ತಿಲ್ಲ. ಯಾರೊಬ್ಬ ಹೀರೋ ಚಚ್ಚ 100 ಜನಕ್ಕೆ ಬರ ನನ್ನ ಪರವಾಗಿ ಬೇಕು ಅವ್ರಿಗೆ. ಆ ಥರ ಆ ಕಾಲಘಟ್ಟಕ್ಕೆ ತಕ್ಕಂತೆ ಫಿಲ್ಮ್ಸ್ ಬರುತ್ತೆ. ಇದೇ ಫಿಲ್ಮು ಇದೇ ವೈಲೆನ್ಸು 5 years ಬ್ಯಾಕ್ 6 years ಬ್ಯಾಕ್ ವರ್ಕೇ ಆಗಲ್ಲ. ಸೊಸೈಟಿ ಬೇರೆ ಥರ. ಒಂದು ಪೀರಿಯಡಲ್ಲಿ ದುರಂಧರ್ ಬರಲೇಬೇಕು, KGF ಬರಲೇಬೇಕು. ಆ ಪೀರಿಯಡ್ ಅದು, ಆ ಪೀರಿಯಡ್ ಆ ವೈಲೆನ್ಸನ್ನು ಕೇಳುತ್ತೆ. ಯು ಗೆಟ್ ಇಟ್. ಇದರ ಮಧ್ಯೆ ಒಂದು ಸೂಫ್ರಮ್ ಸೋ ಬರುತ್ತೆ, ಯಾಕಂದರೆ ಈ ಗಲಾಟೆ ಮಧ್ಯೆ ಅವ್ರಿಗೆ ಒಂದು ರಿಲೀಫ್ ಬೇಕು ಆಡಿಯನ್ಸ್ಗೆ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಎಲ್ಲ ಇಟ್ಸ್ ಆಲ್ ರಿಫ್ಲೆಕ್ಷನ್ಸ್ ಆರ್. ಬಟ್ ಅದು ಏನಾಗ್ತದೆ ಅಂದರೆ ಆಡಿಯನ್ಸ್ ಸಾಕಾಗ್ತೂ ಇಲ್ಲ. ಏನಾಗ್ತದೆ OTTಯಲ್ಲಿ ನೋಡ್ತೀವಿ 3 ಪಿಕ್ಚರ್ ಬರೋದು 4 ಪಿಕ್ಚರ್, ಈಗ 300 ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ. ಏನೇನು ವೈಲೆನ್ಸ್ ನೋಡೋಕತ್ತೆ ಎಲ್ಲ ನೋಡಾಯ್ತು. ಇದನ್ನು ದಾಟಿ ಏನಾರು ಮಾಡಬೇಕು, ಏನು ಮಾಡಬೇಕು ಅಂತ ಫಿಲ್ಮ್ ಮೇಕರ್ಸು ಕನ್ಫ್ಯೂಸ್ ಆಗ್ತಿದೆ. ಅದಕ್ಕೆ ಯು ಸಿ ಫಿಲ್ಮ್ಸ್ ಲೈಕ್ ದುರಂಧರ್ ವೈಲೆನ್ಸಲ್ಲೇ ಕ್ರಿಯೇಟಿವ್ ವೈಲೆನ್ಸ್ ಅದು. ನೀವೆಲ್ಲರಿಗೂ ನೋಡದೇ ಹೊಡಿತಾರೆ, ಆ ಥರದ್ದು ಎಲ್ಲರೂ ಯೋಚನೆ ಮಾಡ್ತಾರೆ. ಸೊ ಅದರಲ್ಲಂತೂ ಆ ವೆಯ್ಟ್ ಬಟ್ಟಲ್ಲಿ ಮುಖ ಜಜ್ಜೋದಾಗಲಿ, ಏನು ಮಾಡೋಕ್ಕಲ್ಲ. ಮುಖಗಳೆಲ್ಲ ಅದು ಏನೋ ಒಂದು ಏನು ಸಮ್ ಅದರ್ ವೇ. ನಾನು ಆಡಿಯನ್ಸ್ಗೆ ನೋಡದೇ ಇರೋದು ಒಂದು ಎಕ್ಸ್ಪೀರಿಯನ್ಸ್ ಕೊಡಲೇಬೇಕು ಸರ್ ಆಡಿಯನ್ಸ್ಗೆ. ಅದನ್ನು ಟ್ರೈ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಫೈನಲಿ ಆಡಿಯನ್ಸ್ ಹೇಳ್ತಾರೆ ಇದು ಸರಿ, ಇದು ತಪ್ಪು, ಇದು ಅತ್ತೆ ಆಯ್ತಪ್ಪ ನನಗೆ ಬೇಡ ಅಂತ ವಾಟ್ ಎವರ್. ಕರೆಕ್ಟ್. ಧ್ರುವ, ನಿಮ್ಮ ಸ್ಟೇಕ್ ಇದರಲ್ಲಿ ಏನು ಅನ್ಸುತ್ತೆ? ನೀವು ಯಾವ್ಯಾವ ಕ್ರಿಯೇಟಿವ್ ವೇಲಿ ವೈಲೆನ್ಸ್ ತೋರಿಸಿದಿರಿ KDಲಿ? ಹೆಂಗೆ ಚಚ್ಚಿದಿರಿ ಸರ್? ಚಚ್ಚಿದ್ರು ಓಕೆಮ್ಮ, ಯಾಕೆ ಚಚ್ಚ ಅನ್ನೋದು ಮುಖ್ಯ. ನೀನು ಹೆಂಗ್ ಚಚ್ಚದೆ ಅನ್ನೋದಲ್ಲ, ನೀನು ಯಾಕೆ ಚಚ್ಚದೆ, ಕಾರಣ ಏನು ಅಂತ ಕರೆಕ್ಟ್ ಆಗ್ಬಿಟ್ರೆ ಜನ ಒಪ್ತಾರೆ. ಎಕ್ಸಾಕ್ಟ್ಲಿ, ರೀಸನ್ ಕರೆಕ್ಟ್ ಆಗಿರ್ಬೇಕು.
ನೀವು ಸುಮ್ಮನೆ ಫ್ಲಿಪ್ ಮಾಡಿಕೊಂಡು ಸಮ್ಮರ್ ಹೊಡ್ಕೊಂಡು ಹೊಡೆಯೋದಕ್ಕೂ ರೀಸನ್ ಪ್ರಾಪರ್ ಆಗಿದ್ದು ಸುಮ್ಮನೆ ಹೊಡೆಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಡಿಯನ್ಸ್ ಏಯ್ ಹೊಡೆಯ ಈಗ ದಯವಿಟ್ಟು ಹೊಡೆಯ ಅನ್ನೋ ಟೆಂಪೋ ಕ್ರಿಯೇಟ್ ಮಾಡಿ ಆಮೇಲೆ ಓಡಿಸ್ತಾರಲ್ಲ, ಈಸ್ ಅ ಡೈರೆಕ್ಟ್. ಬಟ್ ಆ ಕಾರಣ ಇದೆ ಈ ಫಿಲ್ಮಲ್ಲಿ ಐ ಥಿಂಕ್ ಕಾರಣ ಅವ್ನು ಕಾಯ್ತಾ ಇರಬೇಕು, ಯಾಕೆ ಹೀರೋ ಇನ್ನೂ ಹೊಡಿತಾ ಇಲ್ಲ. ನಮ್ಗೆ ಎಷ್ಟೊಂದು ಜನ ಕತೆ ಹೇಳಕ್ಕೆ ಬಂದಾಗ ನಾನು ಫಸ್ಟ್ ಸರ್ ಹಿಂಗೆ ಆಗ್ತಾ ಇರುತ್ತೆ, ಇಮಿಡಿಯೇಟಾಗಿ ಫೈಟ್ ಆಗೋಗುತ್ತೆ ಸರ್. ಫೈಟ್ ಏನಕ್ಕಾಯ್ತು? ಫೈಟ್ ಆದಮೇಲೆ ಒಂದು ರೀಸನ್ ಹೇಳೋಣ ಸರ್. ಏಯ್ ರೀಸನ್ ಹೇಳ್ರಿ. ಇಲ್ಲ ಫೈಟ್ ಆಗೋಗ್ಲಿ ಸರ್, ಆಮೇಲೆ ರೀಸನ್ ಹೇಳೋಣ. ಏಯ್ ರೀಸನ್ ಇಟ್ಕೊಂಡು ಫೈಟ್ ಮಾಡಿದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ.